ಸರ್ ಹಳ್ಳಿಕಾರ ಅಡ್ಡ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಕೊಡ್ತಿದ್ದೀನಿ. ನಮಸ್ಕಾರ. ನಮ್ಮ ಚಾನಲ್ನಲ್ಲಿ ಅತಿ ಹೆಚ್ಚಾಗಿ ಕಮೆಂಟ್ಸ್ ಬರ್ತಿದೆ ಕದರ್ನ ವೀಡಿಯೋ ಮಾಡಿ ಅಂತೇಳಿ. ಹಾಗಾಗಿ ನಾವು ಬೆಂಗಳೂರಿಂದ ಇಲ್ಲಿವರೆಗೆ ಬಂದಿದ್ದೀವಿ ಸರ್. ಹೇಳಿ ಸರ್, ಕದರ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಕದರ್ ಬಗ್ಗೆ ಏನು ಹೇಳೋ ಮಾತಿಲ್ಲ ಅಣ್ಣ. ಇದು ಆ ಕಡೆಗೆ ಗೊತ್ತು, ಕದರ್ ಗೊತ್ತು. ಈಗ ಒಂದು ತಿಂಗಳಿಂದ ನಾವು ತಗೊಂಡು ಒಂದು ತಿಂಗಳಿಂದ ಹಾಕಿದೆ. ಇದೇ ಪ್ರಶ್ನೆ ಕಣ ಆಗ್ತಿದೆ ನಮ್ಮ ಹತ್ರ ಬಂದಮೇಲೆ. ಚೆನ್ನಾಗಿದೆ, ಎತ್ತು ಆರೋಗ್ಯವಾಗಿದೆ. ಎಷ್ಟು ರೇಟಿಗೆ ಪರ್ಚೇಸ್ ಮಾಡಿದ್ರಿ? ನಾವು 1.30 ತಗೊಂಡಿದ್ದೀವಿ ಅಣ್ಣ. ಈಗ ಕದರ್ಗೆ ಸರ್ ಅದರದ್ದೇ ಆದ ಒಂದು ಫ್ಯಾನ್ ಬೇಸ್ ಇದೆ, ಅಂದರೆ ಅಭಿಮಾನಿಗಳು ಇರ್ತಾರೆ. ಈಗ ಎಷ್ಟೋ ಅಭಿಮಾನಿಗಳು ಕದರ್ ವೀಡಿಯೋನ ಕೇಳಿದರು, ಹಾಗಾಗಿ ವಿಡಿಯೋ ನಮಗೆ ಸಿಕ್ಕಿದೆ, ಒಂದು ಖುಷಿ ಆಗ್ತಾಯಿದೆ. ಜೊತೆಗೆ ಸರ್ ಈ ರೇಸ್ಗಳಲ್ಲಿ ಭಾಗವಹಿಸಬೇಕಾದ್ರೆ ನಿಮಗೆ ಈ ಒಂದು ಉತ್ಸಾಹ ಯಾಕೆ ಬಂತು ಸರ್? ಉತ್ಸಾಹ ಅಂತಂದರೆ ಫಸ್ಟು ನೋಡೋಕೆ ಹೋಗ್ತಿದ್ದು. ಆಮೇಲೆ ನಮ್ಮ ಜೊತೆ ಸ್ನೇಹಿತರು ಇಲ್ಲ ಕೇಳಿದ ಭೈರವ ಅಂತ ಕಟ್ಟಿದ್ರು. ಇದು ಕೇಳಿಲೇ ಇತ್ತು ನಮ್ಮ ಫ್ರೆಂಡ್ ಲೋಯಿ ಅವ್ರ ಹತ್ರ. ಅವ್ರ ಜೊತೆಲಿ ಹೋಗ್ತಿದ್ದು. ಆಮೇಲೆ ನಾವು ತಗೊಳ್ಳೋಣ ಇತ್ತು ಒಂದು, ನಾವು ತಗೊಂಡು ರೇಸು ಓಡಿಸೋಣ ಅಂತ ಮಾಡ್ದು ತಗೊಂಡಿದ್ದೀವಿ. ಈಗ ಸರ್ ನಿಮ್ಮ ಹತ್ರ ಬಂದಮೇಲೆ ಇದು ಎಷ್ಟನೇ ರೇಸ್ ಇದೇ ಫಸ್ಟ್ನೇ ರೇಸು. ನಾವು ಇನ್ನೂ ತಗೊಂಡು 1 ತಿಂಗಳಾಗಿದೆ ಅಷ್ಟೇ. 1 ತಿಂಗಳಾಯಿತು. ಇದೇ ಮೊದಲನೇ ರೇಸ್? ಹಾಂ, ಇದೇ ಮೊದಲನೇ ರೇಸ್. ಸರ್ ಈ ಒಂದು ರೇಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಏನು ಅನಿಸುತ್ತೆ ಸರ್? ರೇಸು ನಾವು ಹಿಂದೆ ನೋಡಿದ ರೇಸು ಈಗಿನ ರೇಸ್ಗಳಲ್ಲ. ಯಾಕೆಂದರೆ ಹಿಂದಿನ ರೇಸ್ಗಳು ಚೆನ್ನಾಗಿ ನಡೆಸ್ತಿದ್ರು, ಮತ್ತು ಒಂದೇ ದಿನಕ್ಕೆ ರೇಸ್ ಮುಗಿಸ್ತಿದ್ರು. ಈಗ 1 ದಿನ 2 ದಿನ ಆಗುತ್ತೆ. ಎತ್ತುಗಳಿಗೆ ಸ್ಟ್ಯಾಮಿನಾ ಕಳ್ಕೊತವೆ, ಮತ್ತು ಜಾಸ್ತಿ ಟೈಮ್ ಮಾಡ್ತಾರೆ ಅಂತ. ಆವಾಗ ಬೆಳಿಗ್ಗೆ 9 ಗಂಟೆ 10 ಗಂಟೆ ಸ್ಟಾರ್ಟ್ ಮಾಡಿದ್ರೆ ನೈಟ್ 10 ಗಂಟೆಗೆಲ್ಲ 100 ಜೊತೆ ಬಂದಿದ್ರು 10 ಗಂಟೆಗೆಲ್ಲ ಮುಗಿಸ್ಬಿಡೋರು ರೇಸ್ಗಳನ್ನ. ಈಗ ಸ್ಟಾರ್ಟ್ ಮಾಡೋದೇ 7 ಗಂಟೆ 8 ಗಂಟೆ ಆಗುತ್ತೆ, ತಿರ್ಗಾ ಮತ್ತೆ 1 ದಿನ ಆಗುತ್ತೆ. ಹಾಗಾಗಿ ಎತ್ತುಗಳಿಗೂ ಸ್ವಲ್ಪ ಕಷ್ಟ, ಮಾಲೀಕರಿಗೂ ಸ್ವಲ್ಪ ಕಷ್ಟ ಆಗುತ್ತೆ. ಸರ್ ಇದ್ರ ಡೈಲಿ ಮೇಂಟೆನೆನ್ಸ್ ಯಾವ ಥರ ಇರುತ್ತೆ? ಡೈಲಿ ಮೇಂಟೆನೆನ್ಸು 2 ಲೀಟ್ರ್ ಹಾಲು ಕೊಡ್ತೀವಿ ಹೊತ್ತಿಗೆ, 5 ಮೊಟ್ಟೆ, ಆಮೇಲೆ 12 kg ಫುಡ್ ಕೊಡ್ತೀವಿ ಒಂದು ಹೊತ್ತಿಗೆ. ಹುಳ್ಳಿಕಾಳು, ಗೋಧಿ, ರವೆ ಬೂಸ, ಈಜಾಕ್ಸ್ತೀವಿ, ಗೋಧಿ ಹಾಕ್ತೀವಿ. ತುಂಬ ಲೈಕ್ ಮಾಡಿ ತಿನ್ನೋಂಥ ಫುಡ್ ಯಾವುದು ಸರ್? ಅದೇ ಹುಳ್ಳಿಕಾಳು ತಿನ್ನುತ್ತೆ ಸರ್. ಹುಳ್ಳಿಕಾಳು ಕಂಡ್ರೆ ಹುಳ್ಳಿಕಾಳು, ಗೋಧಿ. ಸರ್ ಈ ಒಂದು ರೇಸ್ ಅಖಾಡದಲ್ಲಿ ಈಗ ಇವತ್ತು ಈ ಒಂದು ಕಣಕ್ಕೆ ನೀವು ಇಳಿಸ್ತಾ ಇದ್ದೀರಾ, ಯಾವ ರೀತಿ ಉತ್ಸಾಹ ಇದೆ ಸರ್? ಏನು ಓಪ್ ಇಟ್ಕೊಂಡಿದ್ದೀರಾ? ಸಹ ನೋಡಬೇಕು, ದೇವ್ರು ಇಟ್ಟಂಗೆ ಆಗುತ್ತೆ. ಈಗ ಇದ್ರ ಜೊತೆ ಯಾವ ಪೇರ್ ಆಗ್ತಾಯಿದ್ದೀರಾ ಸರ್ ಇವತ್ತು? ಇದ್ರ ಜೊತೆಗೆ ಮಯೂರ ಆಗ್ತೀರಾ ಸರ್? ಈಗ ಅದರ ಮಾತುಕತೆ ಎಲ್ಲ ಬ್ರಾಂಡ್ಸಿದ್ರಮ್ಮ. ಈ ಮುಂಚೆ ಸರ್ ರೇಸ್ಗಿನ ಮುಂಚೆ ನೀವು ರೇಸ್ಗಳಿಗೆ ಹೋಗ್ತಾ ಇದ್ರಿ, ಅಲ್ಲಿ ನೋಡ್ತಾ ಇದ್ರಿ, ಆಗಿಗೂ ಮತ್ತು ಈಗಿಗೂ ಏನು ವ್ಯತ್ಯಾಸ ಕಂಡ್ಕೊಂಡಿದ್ದೀರಿ? ಅದೇ ಸರ್ ಅಲ್ಲಿ ಹೇಳೋದಲ್ಲ, ರೇಸ್ಗಳು ಅವಾಗ 9 ಗಂಟೆ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡೋರು, ನೈಟ್ 9 ಗಂಟೆ 100 ಜೊತೆ ಇದ್ದರೂ ಮುಗಿಸ್ಕೊಡೋರು. ಈಗ 30 ಜೊತೆ ಬಂದರೂ 2 ದಿನ ಗಟ್ಟಲೆ ರೇಸ್ ಆಗುತ್ತೆ. ಅಂದರೆ ಸರ್ ಇದರಿಂದ ಏನು ತೊಂದರೆ ಆಗುತ್ತೆ ಅಂತ ಅನಿಸ್ತಿದೆ? ತೊಂದರೆ ಎತ್ತುಗಳಿಗೂ ಸುಸ್ತು, ಆಮೇಲೆ ಮಾಲೀಕರಿಗೂ. ಈಗ ನಮ್ಮ ಸುತ್ತಿ ಮಂಡ್ಯದವ್ರು ಬಂದರೆ ಅಲ್ಲಿಂದ ಬಾಡಿಗೆ, ಮತ್ತು ಅವ್ರು ಇಲ್ಲಿ ಉಳ್ಕೊಂಡ್ರು ಅದ್ರದ್ದು ಅವ್ರಿಗೆ ಬಾಡಿಗೆ ಮಾತಾಡ್ಕೊತಾರೆ. ಹಾಗಾಗಿ ಸ್ವಲ್ಪ ಹಿಂಸೆ ಸರ್. ಈಗ ತುಂಬ ದೂರದ ಊರುಗಳಲ್ಲಿ ಸುಮಾರು 100-200 ಕಿಲೋಮೀಟ್ರ್ವರೆಗೂ ರೇಸ್ಗಳಿಗೆಲ್ಲ ಹೋಗಿದ್ದುಂಟು. ಈಗ ನೀವು ಹೈಯೆಸ್ಟ್ ಅಂದರೆ ಸರ್ ತುಂಬ ದೂರ ಪ್ರಯಾಣ ಮಾಡಿ ಯಾವ್ದಾರು ರೇಸ್ಗಳಲ್ಲಿ ಭಾಗವಹಿಸಿ? ನಾವು ಯಾವುದು ಹಾಕಿಲ್ಲ. ಒಟ್ಟಿಗೆ ದೂರ ಅಂದರೆ ಟಿ ನರಸೀಪುರ. ಇನ್ನು ಈ ಸೈಡ್ ಹೋದರೆ ತರೀಕೆರೆ, ಮುಂಡ್ರೆ. ಸರ್ ಅಂದರೆ ಈಗ ಎಷ್ಟೋ ಎತ್ತುಗಳು ಈಗ ಬೇರೆ ರಾಜ್ಯಗಳಲ್ಲೂ ಸಹ ಕಣಕ್ಕಿಳಿಸ್ತಾ ಇದ್ದಾರೆ. ನಿಮಗೂ ಆ ಥರ ಏನಾದ್ರು ಒಂದು ಪ್ಲಾನ್ ಇದೆಯಾ ಸರ್? ಇಲ್ಲ ಸರ್, ಹೋಗ್ಬೇಕು ಇದೆ. ಸರ್ ಈ ಕದರ್ನ ಈ ಮುಂಚೆ ನೋಡೋದಕ್ಕೂ ಈಗ ನಿಮ್ಮ ಮನೆಯಲ್ಲಿ ಕದರ್ನ ನೋಡ್ತಿರೋದಕ್ಕೂ ನಾವು ತಂದಾಗ ಎತ್ತು ಹಿಂಗಿರಲಿಲ್ಲ, ತುಂಬ ಲಾಸ್ ಆಗಿತ್ತು. ಈಗ ಚೆನ್ನಾಗಿದೆ ಎತ್ತು. ಮನೆಯಲ್ಲಿ ಯಾವ ಥರ ಒಪಿನಿಯನ್ ಇದೆ ಸರ್ ಈ ರೇಸ್ಗಳಿಗೆ? ನೀವು ಬರ್ತಾ ಇದ್ದಾಗ ಮನೇಲೇನಿಲ್ಲ, ಸಪೋರ್ಟ್ ಮಾಡ್ತಾರೆ. ಮತ್ತು ವಿಶೇಷವಾಗಿ ಈ ಒಂದು ಆರೈಕೆ ಯಾವ ರೀತಿ ಇರುತ್ತೆ ಸರ್? ಆರೈಕೆ ಅಂದರೆ ಅದೇ ಹಾಲು, ಮೊಟ್ಟೆ. ಮನೇಲಿ ಮಗು ಥರ ನೋಡ್ಕೊತಾರೆ. ಈಗ ಮನೆಯಲ್ಲಿ ಫ್ರೀಯಾಗಿ ಬಿಟ್ಟಾಡಿದ್ರೆ ಯಾವುದೇ ರೀತಿ ತೊಂದರೆ ಇದುವರೆಗೂ ಆಗ್ತಾಯಿಲ್ಲ, ಕೊಟ್ಟಿಲ್ಲ, ಮಗು ಥರನೇ ಇರುತ್ತೆ. ಈಗ ಚಿಕ್ಕ ಮಕ್ಕಳು ಇರ್ತಾ ಮನೆಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಜೊತೆಲೇ ಇರ್ತವೆ, ಕೊಟ್ಟಿಗೆಲ್ಲಿ ಓಡಾಡ್ತಿರ್ತವೆ. ಆಗ ಯಾವ ರೀತಿ ಮಕ್ಕಳುಗಳಿಗೆ ಏನು ಮಾಡಲ್ಲ, ಆದರೆ ಸ್ವಲ್ಪ ರ್ಯಾಶ್ ಎತ್ತು. ಈ ಒಂದು ಕಣದಲ್ಲಿದ್ದಾಗ ಸರ್ ಯಾವ ರೀತಿ ಅಗ್ರೆಸಿವ್ ಆಗಿ ಆಡಿದ್ದುಂಟ ಸರ್? ಯಾವ ಥರ? ಅದೇ ಕಡು ರೇಸಲ್ಲಿ ನಮ್ಮ ಹತ್ರ ಇರಲಿಲ್ಲ, ಬೈಕ್ ಮೇಲೆಲ್ಲ ಹತ್ತಿ ಇದು ಮಾಡಿತ್ತು. ಇದು ದಾನಿಕರ ಹಾಕಿದ್ದಾರೆ. ಏನು ಪ್ರಾಬ್ಲಮ್ ಆಗಿತ್ತು ಸರ್? ಅಂದರೆ ಅವತ್ತು ತುಂಬ ರ್ಯಾಶ್ ಆಗಿತ್ತು, ಕಂಟ್ರೋಲ್ ಲೆಸ್. ಹಾಂ. ಈ ಒಂದು ರೇಸ್ ಸರ್, ಇವತ್ತಿನ ರೇಸ್ ಬಗ್ಗೆ ಏನು ಓಪಿದೆ ಸರ್? ಓಪು ಚೆನ್ನಾಗಿ ನಡೆಸ್ಕೊಡ್ತಾರೆ. ನಮ್ಮ ತಾಲೂಕಿನವರೇ ನೀಟಾಗಿ ನಡೆಸ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಈಗ ಸರ್ ಈ ಕದರ್ ಈ ಮುಂಚೆ ನಿಮ್ಮ ಬರೋದಕ್ಕೆ ಮುಂಚೆ ಹೈಯೆಸ್ಟ್ ಪ್ರೈಸು ಎಲ್ಲಾಗಿದೆ ಸರ್ ಕದರ್ದು? ಹೈಯೆಸ್ಟ್ ಪ್ರೈಸು ಒಂಟಿ ಸಲ್ಗನ್ ಜೊತೆ ಒಂದು 3rd ಪ್ರೈಸ್ ಆಗಿತ್ತು. ದಾನಿಕರನ್ ಜೊತೆ ಒಂದು 2-3 ಪ್ರೈಸ್ ಹೊಡೆದಿದೆ. ಬೆಂಗಳೂರು ರೇಸಲ್ಲಿ ಬೀರನ್ನು ಹಾಕಿದ್ರು, ಲಾಸ್ಟು ಪ್ರೈಸ್ ಒಳಗಡೆ ಹೋಗ್ಬೇಕಾದ್ರೆ ಕಾಲಿಗೇಟಾಗಿ ಅದೊಂದು ಇದಾಗ್ಬಿಡ್ತು, ಸೋತು. ಇಲ್ಲಾಂದರೆ ಅಲ್ಲೂ ಬೆಂಗಳೂರಲ್ಲಿ ಒಂದು ಪ್ರೈಸ್ ಮಾಡಿರೋದು. ಇವತ್ತು ಕದರ್ನ ರೈಡರ್ ಯಾರು ಸರ್? ರೈಡರು ಅದೇ ಜಾಕಿ
ರಾಕೇಶ್ ಅಂತ. ಅವ್ರನ್ನ ಹೊರತುಪಡಿಸಿ ಬೇರೆ ಯಾರ್ಯಾರು ಇದನ್ನು ರೈಡ್ ಮಾಡ್ಬೋದು? ರೈಡು ಅದೇ ಇವರು ಅದರಲ್ಲಿ ಹಳೆ ಓನರ್ ಲೋ ಇತ್ತು, ಅದು ಬಿಟ್ಟರೆ ಕೆಂಪ್ನಲ್ಲಿ ಸುನಿಲ್ ಹೊಡೆದಿದ್ದಾರೆ. ಈಗ ಸರ್ ಈ ರೇಸ್ಗಳಲ್ಲಿ ಈ ಒಂದು ರೈಡರ್ಸ್ಗಳು ಬರ್ತಾರೆ, ಅವ್ರಿಗೆ ಓನ್ ಆಗಿ ಇಂಟ್ರೆಸ್ಟಿಂದ ಬರ್ತಾರ ಅಥವಾ ಇಂಟ್ರೆಸ್ಟ್ ಇಂದಲ್ಲ ಹೊಡಿಬೇಕು ಅಂತಲೇ ಬರ್ತಾರೆ, ಕದರ್ ಹೊಡಿಬೇಕು ಅಂತಲೇ ವಿಶ್ವಾಸ ಇರುತ್ತಲ್ಲ. ಈಗ ಸರ್ ಕಣದಲ್ಲಿ ಕದರ್ ಓಡ್ತಾ ಇರ್ಬೇಕಾದ್ರೆ ಫ್ಯಾನ್ಸ್ಗಳೆಲ್ಲ ಕೂಗ್ತಾ ಇರ್ತಾರೆ ಕದರ್ ಕದರ್ ಅಂತ. ಆ ಒಂದು ಶಬ್ದ ನಿಮ್ಮ ಕಿವಿಗೆ ಬಿದ್ದಾಗ ನಿಮ್ಮ ಮನಸ್ಸಿಗೆ ಏನು ಅನಿಸ್ತಾರೆ? ಸಾಕಲ್ಲ, ಇಷ್ಟು ಎತ್ತಿನ ಬಗ್ಗೆ ಅಭಿಮಾನ ಇದೆಯಲ್ಲ, ಸಾಕು ನಮಗೆ, ಏನು ಬೇಡ, ಸಾಕು. ಹೌದು ಸರ್, ಈಗ ಕದರಿಂದನೇ ಕೂಡ ನಿಮ್ಮ ಹೆಸರು ಕೂಡ ಈಗ ನಿಮ್ಮ ಫೇಸ್ ವ್ಯಾಲ್ಯೂ ಸಹ ಜಾಸ್ತಿ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಕದರ್ನ ಸರ್ ದೂರ ಊರುಗಳಲ್ಲಿ ಮತ್ತು ಅಂತಾರಾಜ್ಯ ಮಟ್ಟದಲ್ಲೂ ಸಹ ಅದು ಭಾಗವಹಿಸಿ ಅದು ಯಶಸ್ವಿಯಾಗಲಿ ಅಂತೇಳಿ ನಮ್ಮ ಚಾನಲ್ ಕಡೆಯಿಂದ ಹಾರೈಸ್ತೀವಿ ಸರ್. ಧನ್ಯವಾದ. ತುಂಬ ಧನ್ಯವಾದ.